ಬಿಂದುವಾದಂತಹ ನಮ್ಮ ಅಬ್ದುಲ್ ನಬಿ ಚಾಚಾ ಅವರು, ಇದು ತುಂಬ ಸ್ವಭಾವಿನವರು. ಇವರು ನಮ್ಮ ಮನೆತನದ ಎಲ್ಲ ಮಕ್ಕಳ ಎಲ್ಲ ಒಂದು ಇದರಿಂದ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಅವರು ವಯೋನಿವೃತ್ತಿ ಇದು ನಮಗೊಂದು ಖುಷಿ ಕೂಡ ಆಗ್ತಾಯಿದೆ. ಯಾಕಂದರೆ ಅವರು ಸುಮಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಡ್ರೈವರ್ ಆಗಿ ವಾಹನ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುವುದರಿಂದ ನಮಗೂ ತುಂಬ ಸಂತೋಷ. ಅವರು ಜೀವನದಲ್ಲಿ ಯಾವುದೇ ಅಪಘಾತಗಳು ಮಾಡಲಾಗದೆ ಇವರು ಇಷ್ಟು ದಿನ ಅವರ ಜೀವನದಲ್ಲಿ ಯಾವುದೇ ಅಪಘಾತಗಳನ್ನು ನಿರ್ವಹಿಸದೆ ಅವರು ವಯೋನಿವೃತ್ತಿ ನಮಗೆ ತುಂಬ ಖುಷಿ ಆಗ್ತದೆ. ಒಂದು 4 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ನಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸಿಬ್ಬಂದಿಯ ಪರವಾಗಿ, ಚಾಲನಾ ಸಿಬ್ಬಂದಿ ಪರವಾಗಿ ನಿಮಗೆ ಅತ್ಯಂತ ಆತ್ಮೀಯರು ಶ್ರೀಯುತ ನಮ್ಮ ಜಾಕೀರ್ ಅವರು 4 ಮಾತಾಡಬೇಕಾಗಿ ವಿನಂತಿ. ನಬಿ ಸಾವು ಅತ್ಯಂತ ಒಳ್ಳೆ ಡ್ರೈವರು, ಆದಷ್ಟು ಒಳ್ಳೆ ಸಂಸ್ಥೆಗೆ ಒಳ್ಳೆಯದು. ಇದು ಆದಾಯ ಪ್ರತಿಯೊಂದು ಅನುಕೂಲ, ಪ್ರತಿಯೊಂದು ಇದು ಒಳ್ಳೆಯದನ್ನು ಮಾಡಿ ಘಟಕದಿಂದ ನಾವು ಇದು ನಿವೃತ್ತಿ ರಿಟೈರ್ಮೆಂಟ್ ಆಗತ್ತೆ. ನಮಸ್ಕಾರ. ತುಂಬ ಧನ್ಯವಾದಗಳು ಜಾಕೀರ್ ಅವರಿಗೆ. ಇವ್ರದ್ದು ಒಂದು ವಿಶೇಷ ಕ್ಯಾರೆಕ್ಟರ್ ಏನಂದರೆ, ಸಾಮಾನ್ಯವಾಗಿ ಅವರ ಒಂದು ಬಿಹೇವಿಯರ್ ಹೇಳ್ಕೊಡುತ್ತೆ. ವೆಹಿಕಲಲ್ಲಿ ಪ್ರಾಬ್ಲಮ್ ಇದ್ದರೆ ಅವರು ಕೆಳಮಟ್ಟದಲ್ಲಿ ಹೇಳಿದ್ರು, ಸರ್ ನಮ್ದು ಇಂಥ ಪ್ರಾಬ್ಲಮ್ ಇದೆ ಸರ್, ಹಿಂಗಿದೆ ಸರ್. ಇಷ್ಟು ಸೀನಿಯರ್ ಆದರೂ ಕೂಡ ಅವ್ರು ಅದನ್ನು ಕೇಳ್ಕೊಳ್ತಕ್ಕಂಥ ರೀತಿಗೆ ನಾವು ಕೆಲಸ ಮಾಡಬೇಕು. ಸೊ ಹಾಗಾಗಿ ಅವರು ಒಂದು 2 ತಿಂಗಳಿಂದ ಒಂದು ಪ್ರಾಬ್ಲಮ್ ಹೇಳಿದ್ರು. ಆ ಪ್ರಾಬ್ಲಮ್ಮು ನಮ್ಮದು ಒಂದು ಸ್ವಲ್ಪ ಏನೋ ತಾಂತ್ರಿಕ ವಿಚಾರವಾಗಿ ಅದು ಸ್ವಲ್ಪ ಕಂಟಿನ್ಯೂ ಆಯಿತು. ಅದ್ರ ಮಧ್ಯೆ ಕೂಡ ಅವರು ಡ್ಯೂಟಿ ಮಾಡಿದರು. ಹಾಗಾಗಿ ನನ್ನ ಕಡೆಯಿಂದ ಸ್ಪೆಷಲಿ ಘಟಕ ವ್ಯವಸ್ಥಾಪಕರಿಂದ, ಸಂಸ್ಥೆ ವತಿಯಿಂದ ನಿಮ್ಗೊಂದು ಹ್ಯಾಟ್ಸ್ ಆಫ್ ಇದೆ. ಯಾಕಂದರೆ ಸಣ್ಣ ಪ್ರಾಬ್ಲಮ್ ಇದ್ರೂ ಕೂಡ ಡ್ರೈವರ್ಗಳು ಭಾಳ ಓಡಲ್ಲ. ಸರ್ ಅದು ಪ್ರಾಬ್ಲಮ್ ಸರ್, ಇದು ಪ್ರಾಬ್ಲಮ್ ಸರ್ ಅಂತ ಹೇಳ್ತಾರೆ. ಮೊನ್ನೆನೇ ಇದು ಇನ್ನೊಂದು ಈ ವಾರದಲ್ಲೇ ಕೂಡ ಒಂದು ಅವ್ರಿಗೆ ಬಾಯ್ಲಿಂಗ್ ಕಂಪ್ಲೇಂಟ್ ಅಂತ ಬಂತು. ನನಗೆ ಫೋನ್ ಮಾಡಿದರು. ನಾನು ಅವ್ರಿಗೆ ಹೇಳಿದೆ, ನೋಡಿ ಏನೋ ಮಾಡ್ಕೊಂಬನ್ನಿ, ಸ್ವಲ್ಪ ಮಾಡ್ಕೊಂಬನ್ನಿ ಅಂತ ಹೇಳಿದೆ ಅಷ್ಟೇ. ಅವರು 2 ಮಾತಾಡಿದೆ, ಫುಲ್ ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಕೊಂಬಂದರು. ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಆ ಒಂದು ಏನು ಮಾನಸಿಕ ಒಂದು ಪ್ರೆಷರಲ್ಲಿ, ಯಾಕಂದರೆ ಶಕ್ತಿ ಯೋಜನೆ ಅಂತ ಬಂದ ಮೇಲಿಂದ ಬಸ್ಗಳು ಎಷ್ಟು ರಶ್ ಇರ್ತವೆ ಅಂತ ಎಲ್ಲರಿಗೂ ಗೊತ್ತು. ಇದ್ರ ಮಧ್ಯೆ ಕೂಡ ಅವರು ಪೇಷನ್ಸಿಂದ ನಮ್ಗೆ ಯಾವುದೇ ರೀತಿ ಅವಘಡವಾಗದೆ, ಅಂದರೆ ಬ್ರೇಕ್ ಡೌನ್ ಮಾಡ್ದೇನೆ ಗಾಡಿ ತಂದು ಕಿಲೋಮೀಟ್ರ್ ಮಾಡಿಕೊಂಡು KML ಕೂಡ ಅಷ್ಟೇ ಏನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ವೈಯಕ್ತಿಕವಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ನಮ್ಮ ತಾಂತ್ರಿಕ ಸಿಬ್ಬಂದಿಯವರು ಶ್ರೀಯುತ ಶಂಕರ್ ನಬಿ ಅವರನ್ನ ಉದ್ದೇಶಿಸಿ ಶ್ರೀಯುತ ನಾಗರಾಜ್ ಸರ್ ATS ಅವರು ನಾನು 4 ಮಾತು ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ ಈ ಮೂಲಕ. ಎಲ್ಲರಿಗೂ ಶುಭ ಸಂಜೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಘಟಕ ವ್ಯವಸ್ಥಾಪಕರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಅಬ್ದುಲ್ ನಬಿ ಅವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ, ಈ ದಿನ ಅಬ್ದುಲ್ ನಬಿ ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವ್ರಿಗೆ ಸಂಸ್ಥೆಯ ಪರವಾಗಿ, ಘಟಕದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಆರೋಗ್ಯ, ಆಯಸ್ಸನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಮೊದಲನೇದಾಗಿ ಅವರು ಅಬ್ದುಲ್ ನಬಿ ಈ 60 ವರ್ಷ ಅಂತಂದ್ರೂ ಕೂಡ ಯಾವತ್ತೂ ನನಗೆ ಇಂಥ ರೂಟ್ ಕೊಡಿ ಸರ್, ಇಂಥ ಶೆಟ್ಲ್ ಕೊಡಿ, ನನಗೆ ವಯಸ್ಸಾಗಿದೆ, ನನಗೆ ಇಲ್ಲೇ ಲೋಕಲ್ ಕೊಡಿ ಅಂತ ಯಾವತ್ತೂ ಕೇಳಿದ್ರಲ್ಲ. ಬೆಳಗ್ಗೆ 6 ಗಂಟೆ 6:15 ಅವ್ರು 58 ಬಿಜಾಪುರ ಮಾಡ್ತಾಯಿದ್ರು. ಯಾವತ್ತೂ ಇಷ್ಟು ವರ್ಷ ನಾನು ಬಂದು 1 ವರ್ಷ ಆಗ್ತಾ ಬಂತು, ಯಾವುದೇ ದೂರುಗಳಿಲ್ಲದೆ ಅಷ್ಟು ಅಚ್ಚುಕಟ್ಟಾಗಿ ಅವ್ರ ಕರ್ತವ್ಯವನ್ನು ನಿರ್ವಹಿಸ್ತಿದ್ರು. ಈ ಇಷ್ಟು ವಯಸ್ಸಲ್ಲಿ ಕೂಡ ಒಂದೇ ಒಂದು ಗೈರು ಹಾಜರು ಅಂತ ನಾನು ನೋಡಲೇ ಇಲ್ಲ. ಬಂದು 1 ವರ್ಷದಲ್ಲಿ ಯಾವುದೇ ವಿಚಾರಗಳಿದ್ರೆ ಮುಂಚಿತವಾಗಿ ತಿಳಿಸ್ತಾ ಇದ್ರು, ಸರ್ ಇಂಥ ದಿವಸ ಬರೋಕ್ಕಾಗಲ್ಲ, ಇಂಥ ದಿವಸ ಇದನ್ನು ರಜೆ ಕೊಡಿ ಅಂತಂದು 1 ವಾರ ಮುಂಚಿತವಾಗಿ ಹೇಳ್ತಾ ಇದ್ರು. ಸೊ ಅವರು ಒಂದು ಚಾಲನಾ ವೃತ್ತಿ ಎಲ್ಲರಿಗೂ ಮಾದರಿಯಾಗಿರಲಿ ಅಂತ ಆಶಿಸ್ತಾ, ಅವರ ವೃತ್ತಿ ಜೀವನ ಚೆನ್ನಾಗಿರಲಿ, ಆರೋಗ್ಯ ಕಾಪಾಡ್ಕೊಳ್ಳಿ, ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ
ಅನ್ನೋ ಒಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮ್ಮಿಂದ ಏನು ಬರುತ್ತೆ ಅನ್ನೋದು ಇದೊಂದೇ ಉದಾಹರಣೆ. ಸರ್ ಹೇಳಿದರು ಅವರ ಕರ್ತವ್ಯ ನಿಷ್ಠೆ ಹೇಗಿರುತ್ತೆ ಅನ್ನೋ ತೋರಿಸ್ಕೊಟ್ರು. ಅವ್ರೀಗ ಒಂದು ಅಬ್ಸೆಂಟಿಸಮ್ ಅನ್ನೋದಿರಲಿಲ್ಲ, ಅಲ್ಲದೆ ಡ್ಯೂಟಿ ಬೆಳಿಗ್ಗೆನೆ ಬರ್ತಿದ್ರು, ಅದಲ್ಲದೆ ಯಾವ ಕೊಟ್ಟರು ಹೋಗ್ತಿದ್ರು. ಅಂದರೆ ಕರ್ತವ್ಯ ನಿಷ್ಠೆ ತೋರಿಸೋದಲ್ಲದೆ ಇದು ಜವಾಬ್ದಾರಿ ಜವಾಬ್ದಾರಿನ ಎತ್ತಿ ಹಿಡಿತೈತಿ. ಹಾಗಾಗಿ ಇದು ಸಂಸ್ಥೆ ಪರವಾಗಿ ಅವ್ರಿಗೆ ಎಲ್ಲರ ವಿಚಾರದಲ್ಲಿನೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳ್ತೀನಿ. ದೊಡ್ಡ ಚಪ್ಪಾಳೆ ಮೂಲಕ ಅವ್ರಿಗೆ ಒಂದು ಸನ್ಮಾನ ಸಲ್ಲಿಸ್ತಕ್ಕಂಥ ಈ ಮೂಲಕ ಕೇಳ್ಕೊಳ್ತೀನಿ. ಸೊ ಕಾರ್ಯಕ್ರಮದ ಅಂತಿಮವಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಘಟಕ ವ್ಯವಸ್ಥಾಪಕರು ಒಂದು 4 ಮಾತು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಈ ಸಮಾರಂಭದ ಅಬ್ದುಲ್ ನಬಿ ಅವರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಅವರ ಬಂಧು ಬಳಗ ಮಿತ್ರರೇ ಮತ್ತು ನಮ್ಮ ಕಾರ್ಮಿಕ ಸಿಬ್ಬಂದಿಗಳೇ ಮತ್ತು ಆಡಳಿತ ವರ್ಗದ ಸಿಬ್ಬಂದಿಗಳೇ, ಈಗ ನಾನು ಹಲವಾರು ಬಾರಿ ಹೇಳ್ತೀನಿ, ಇದು ಒಂದು ಸಂತೋಷದ ಸಂಗತಿ ಮತ್ತು ದುಃಖದ ಸಂಗತಿ. ಯಾಕಂದರೆ ಸಂಸ್ಥೆಯಲ್ಲಿ ಸುಮಾರು 31 ವರ್ಷ ಸೇವೆ ಸಲ್ಲಿಸ್ತಾರೆ. ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಸೇವೆ ಸಲ್ಲಿಸೋದು ಅಷ್ಟು ಈಸಿ ಅಲ್ಲ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಸಣ್ಣ ಸಣ್ಣ ತಪ್ಪಾದ್ರೂ ತಪ್ಪೇ ಗುರುತು ಮಾಡ್ತಾರೆ. ಯಾಕಂದರೆ ಪ್ರಯಾಣಿಕರು ತಗೊಂಡು ಹೋಗುವಂಥ ಜವಾಬ್ದಾರಿ ಇವ್ರದ್ದು. ನೀಟಾಗಿ ಸೇಫಾಗಿ ಮುಟ್ಟಿಸಿ ಇಳಿಸಿ ಮತ್ತು ರಿಟರ್ನ್ ಬರತಕ್ಕಂಥ ಜವಾಬ್ದಾರಿ ಇವ್ರದ್ದು. ಭಾಳ ಅಂದರೆ ಭಾಳ ಜಾಗೃತಿ ಅಂತ ಡ್ಯೂಟಿ ಇವ್ರದ್ದು. ಯಾಕಂದರೆ ನಮ್ಮನ್ನು ನೆಚ್ಚಿ ಬಂದಿರ್ತಾರೆ ಪ್ರಯಾಣಿಕರು, ಡ್ರೈವರ್ನ ನೆಚ್ಚಿ ಬಂದಿರ್ತಾರೆ ಪ್ರಯಾಣಿಕರು. ಯಾವುದೋ ಕಷ್ಟಕ್ಕೆ ಹೋಗ್ತಿರ್ತಾರೆ, ಸುಖಕ್ಕೆ ಹೋಗ್ತಿರ್ತಾರೆ, ಅಪಾಯಿಂಟ್ಮೆಂಟಿಗೆ ಹೋಗ್ತಿರ್ತಾರೆ, ಶ್ರಮಕ್ಕೆ ಹೋಗಿರ್ತಾರೆ, ಮದುವೆ ಸಮಾರಂಭಕ್ಕೆ ಹೋಗ್ತಿರ್ತಾರೆ. ಅವ್ರನ್ನೆಲ್ಲ ತಗೊಂಡು ಹೋಗಿ ಸೇಫಾಗಿ ಮುಟ್ಟಿಸೋಂಥ ಕರ್ತವ್ಯ ಇವರು ಸಲ್ಲಿಸಿದಾರಲ್ಲ, ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಯಾಕಂದರೆ 31 ವರ್ಷ ಅವರು ಮಾಡ್ತಕ್ಕಂಥ ಡ್ಯೂಟಿ ನಾನು ನೋಡಿದ್ದೀನಿ. ನಾನು ಲಿಂಗಸೂರಿನಲ್ಲಿದ್ದೆ, ಅಲ್ಲಿಯೂ ಕೂಡ ಲಾಂಗ್ ರೂಟೇ ಮಾಡ್ತಾಯಿದ್ರು, ಕಲಬುರಗಿ ಮಾಡ್ತಾಯಿದ್ರು, ಇಲ್ಲಿ ಬಂದು ಹೊಸಪೇಟೆ ಅದು ಇದು ಮಾಡಿದರು. ಬಟ್ ಅವರೆಲ್ಲ ಎಕ್ಸ್ಪ್ರೆಸ್ ಲಾಂಗ್ ರೂಟೇ ಮಾಡ್ತಿದ್ರು. ಈಗಿನ ಜಮಾನದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ ಎಂಥ ಟ್ರಾಫಿಕ್ಕು, ಎಂಥ ಜಂಕ್ಷನ್ನಲ್ಲೂ ಕೂಡ ಹೆವಿ ಟ್ರಾಫಿಕ್. ಹುಡುಗರು ಹಂಗೆ ಇದ್ದಾರೆ, ಎಲ್ಲ ಲೋಡ್ ಆಗುತ್ತೆ ಗಾಡಿಗಳು. ಅದನ್ನು ನೀಟಾಗಿ ಸೇಫಾಗಿ ತಗೊಂಡು ಹೋಗ್ತಾರೆ ಜವಾಬ್ದಾರಿಯಲ್ಲಿ. ಅವರು ಅಚ್ಚುಕಟ್ಟಾಗಿ ಅದೇ ರೀತಿಯಾಗಿ ಕರ್ತವ್ಯದಲ್ಲಿ ಕೂಡ ಭಾಳ ಅದೇ ರೀತಿಯಾಗಿ ಅವ್ರ ಕರ್ತವ್ಯದಲ್ಲೂ ಕೂಡ ಯಾವುದೇ ರೀತಿಯ ಆಬ್ಸೆಂಟ್ ಅಂತ ಶಬ್ದನೇ ಇರ್ತಿದ್ದಿಲ್ಲ. ಈಗ ನೋಡ್ರಿ, ರಿಟೈರ್ಮೆಂಟ್ನಲ್ಲಿ ಯೂಶಲಿ 2 ತಿಂಗಳು ರಜಾ ಅದಪ್ಪ ಹಾಕಿ ಆರಾಮ್ ಕೂಡ್ಬೇಕಂತ ಮನೋಭಾವ ಇರ್ತೈತಿ. ಇಷ್ಟು ವರ್ಷ ದುಡಿದಿದ್ದೀವಿ, ಆರಾಮ್ ಒಂದು 2 ತಿಂಗಳು ರಜಾ ಹಾಕ್ಬೇಕಂತ ಮನಸ್ಸಿರುತ್ತೆ. ಅದು ಇಲ್ಲ ಅವರಿಗೆ. ಯಾಕೆ ಬರೀ 4 ದಿವಸ ರಜೆ ಹಾಕ್ತೀವಿ, ಓನ್ಲಿ 4 ಡೇಸ್. ಅಂದರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡ್ಬೋದು ಅವರು ಸಂಸ್ಥೆಗೆ ಎಷ್ಟು ಅಟ್ಯಾಚ್ ಇದ್ದಾರಂತ, ಎಷ್ಟು ಒಡನಾಟ ಇದೆ ಅಂತ ಅರ್ಥ. ಯಾಕಂದರೆ ಸುಮ್ಮನೆ ಫಾಲ್ತು ರಜಾ ಹಾಕಲ್ಲ, ಸುಮ್ಮನೆ ಖಾಲಿ ರಜಾ ಹಾಕಿ ಅಲ್ಲಿ ಅಡ್ಡಾಡಕ್ಕೆ ಹೋಗ್ತಾರೆ, ನಾವೆಲ್ಲ ನೋಡ್ದಂಗೆ. ಹಂಗೆ ಅಂಥ ಮನೋಭಾವ ವ್ಯಕ್ತಿ ನಾವು ನಮ್ಮ ಘಟಕದಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಹಿರಿಯ ಚಾಲಕರು ವೈಟ್ ಡ್ರೆಸ್ ಸೀನಿಯರ್ ಡ್ರೈವರ್ಸಿಗೆ ಕೊಡ್ತಾರೆ, ಹಿರಿಯ ಚಾಲಕರಿಗೆ ವೈಟ್ ಡ್ರೆಸ್ ಕೊಡ್ತಾರೆ, ಜೂನಿಯರ್ಸಿಗೆ ಕಾಕಿ ಡ್ರೆಸ್ ಕೊಡ್ತಾರೆ. ಅಂಥ ಚಾಲಕರು ನಾವು ನಮ್ಮ ಘಟಕದಿಂದ ಬಿಡುಗಡೆಗೊಳಿಸ್ತಾ ಇದ್ದೀವಿ. ಇವತ್ತು ಅಂತಿಮ ದಿನ, ನಾಳೆ ಈ ದಿನ ಇರಲ್ಲ ಅವರಿಗೆ. ನಾಳೆ ಭಾಳ ವಿಚಾರ ಮಾಡಬೇಕಾಗತ್ತೆ. ಮತ್ತು ಎದ್ದು ಡ್ರೆಸ್ ಹಾಕಿ ಸ್ನಾನ ಗೀನ ಮಾಡಿ ಎಲ್ಲ ಫ್ರೇಮೌಟ್ ಇತ್ತು, ಟೈಮು ಚಾಕೋಟ್ ಇತ್ತು. ನಾ ಇಷ್ಟು ಗಂಟೆಗೆ ಹೇಳ್ಬೇಕಪ್ಪ, 6 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು, ಜಲ್ದಿ ಪಕಾವಮ್ಮ ಅಂತ ಹೇಳ್ತಿದ್ರು. ಹುಡುಗರು ರೆಡಿಯಾಗಿ ಬಿಟ್ಟು ಪಾಪ ಅಂತ ಅವ್ರ ಮಗ ಡೈಲಿ ಅವ್ರ ಡ್ಯೂಟಿ ಕರ್ಕೊಂಬರೋದು ಬಿಡೋದು. ಯಾಕಂದರೆ ಅಂಥ ಡ್ಯೂಟಿ ಈಗ ನಾಳೆಯಿಂದ ಕಳ್ಕೊಳ್ತಾ ಇದ್ದಾರೆ. ಈಗ ಮುಂದೆ ಬೇರೆ ಬೇರೆ ಪ್ಲ್ಯಾನ್ ಮಾಡಿಕೊಂಡು ಅವರು ಜೀವನನ ರೂಪಿಸ್ಕೋಬೇಕಾಗತ್ತೆ. ಹೊಸ ಲೈಫೇ ಈಗ. ಇಷ್ಟು ದಿವಸ ನಮ್ಮ ಜೊತೆ ನಮ್ಮ ಸಂಬಂಧ ಇತ್ತು, ಈಗ ಹೊಸ ಜೀವನಕ್ಕೆ ಕಾಲಿಟ್ಟಂಗೆ ಈಗ. ಯಾಕಂದರೆ ಆಲ್ಮೋಸ್ಟ್ ಒಂದು 90% ರಸ್ತೆ ಮೇಲೆ ಜೀವನ ಮಾಡ್ದಂಗೆ ಅವರು. ಆಯುಷ್ಯ ಅರ್ಧ ಸರ್ವಿಸೇ ರಸ್ತೆ ಮೇಲೆ ಇರುತ್ತೆ. ಸುಮಾರು 9 ಅವರ್ ಸ್ಟೇರಿಂಗ್ ಮೇಲೆ ಇರ್ತಾರೆ ಅವರು.
24 ತಾಸಲ್ಲಿ 9 ಅವರು 10 ಅವರು ಸ್ಟೇರಿಂಗ್ ಮೇಲೆ ಇರ್ತಾರೆ. ಇನ್ನು ಉಳಿದಂತೆ ಊಟ ನಿದ್ದೆ ಅದ್ರ ಮೇಲೆ ಜಡ್ಜ್ ಮಾಡ್ಬೋದು. ಆವಾಗ ಶ್ರೀ ವಿಜಯಪುರ ಜಿಲ್ಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾದರು. ಅಲ್ಲಿಂದ ರಾಯಚೂರು ವಿಭಾಗಕ್ಕೆ ಬಂದು ಪ್ರಸ್ತುತ ಸಿಂಧನೂರು ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಿ ತುಂಬ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಡ್ರೈವರ್ ಅಂದ್ಕೊಂಡು ನಮಗೆ. ಯಾಕಂದರೆ ನಾವು ಒಬ್ಬ ಡ್ರೈವರ್ಗೆ ಕಾನ್ಸಂಟ್ರೇಷನ್ ಮಾಡ್ತಿರೋದು 2 ವಿಚಾರವಾಗಿ. ಒಂದು, ಅಪಘಾತ ನಿರತ ಆಗಬಾರ್ದು. ಇನ್ನೊಂದು KMPL ವಿಚಾರವಾಗಿ. ನಾವು KMPL ವಿಚಾರವಾಗಿ ಈ ಘಟಕದಲ್ಲಿ ಕೆಲವು ಡ್ರೈವರ್ಗಳಲ್ಲಿ ಶ್ರೀಯುತ ಅಬ್ದುಲ್ ನಬಿ ಅವರು, ಹಾಗಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅಲ್ಲದೆ ಇನ್ನು ಮುಂದೆ ನಾವು ಒಬ್ಬ KMPL ಡ್ರೈವರ್ನ ಒಂದು ಕಳ್ಕೊಳ್ತೀವಲ್ಲ ಅನ್ನೋ ಒಂದು ನೋವು ಕೂಡ ನಮಗಿದೆ. ಅನಿವಾರ್ಯತೆ ಸಂಗತಿ, ಅವರು ವಯೋ ನಿವೃತ್ತರು ಹೊಂದಿದ್ದಾರೆ. ಹಾಗಾಗಿ ಅವರ ಬಗ್ಗೆ ಅವರಿಗೆ ತಿಳಿದಿರ್ತಕ್ಕಂಥ ಅವರ ಕುಟುಂಬದವರ ಬಂದಿರ್ತೀರಿ. ಆ ಕುಟುಂಬದವರು ಯಾರಾದರೂ ಬಂದು ಅವ್ರ ಬಗ್ಗೆ ಮಾತಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಬನ್ನಿ ಬನ್ನಿ ಬನ್ನಿ. ಇವರು ಸಂಬಂಧಿಕರು, ಇವರು ಮಕ್ಕಳು ಯಾರಿದ್ದಾರೆ ಹೇಳಿ? ಬನ್ನಿ ಬನ್ನಿ, ನೀವೇ ಬನ್ನಿ. ಬನ್ನಿ ನೀವು ಬನ್ನಿ ಮಾತಾಡ ಬನ್ನಿ. ಅವ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ತಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಒಂದು 4 ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ.